ಅಮ್ಮ ಈಗ ನಿಮ್ಮ ಮಗ ಬಾಲ್ಯದಿಂದಲೂ ಕೂಡ ಸೈಲೆಂಟ್ ಅಂತ ಹೇಳಿ ಹೇಳ್ತಿದ್ರಿ ಮೇಡಮ್. ನಿಮ್ಮ ಯಜಮಾನ್ರು ಕೂಡ ಹಾಗೆ ಅಂತಿದ್ರು ಅಂತ ಹೇಳಿ. ನಿಮ್ಮ ಮಗಂಗೆ ಏನ್ ಇಷ್ಟ? ಅವನು ತೋಟಕ್ಕೆ ಹೋಗೋದು, ತೋಟದಲ್ಲಿ ಒಂದು ಸ್ವಲ್ಪ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಬಿಡೋದು. ಅಲ್ಲೂ ಸುಮ್ಮನೆ ಇರ್ತಿರ್ಲಿಲ್ಲ, ಕೂತ್ಕೊಂಡು ಡ್ರಾಯಿಂಗ್ ಬಿಡಿಸೋದು. ತೋಟ ಎಲ್ಲ ತಿರುಗಾಡ್ಕೊಬಂದು ನಮ್ಮನೆಯವರು ಒಂದು ತೋಟ ಮಾಡಿದ್ರು, ಒಂದು ಜಮೀನಿತ್ತು, ಅದ್ರಲ್ಲಿ ತೋಟ ಮಾಡುತ್ತಾ ತೆಂಗಿನಕಾಯಿ ಎಲ್ಲ ತೆಂಗಿನ ಮರ ಎಲ್ಲ ನೆಡೆಸಿ ಮತ್ತು ಏನೇನೋ ಬೆಳೆಯೋದು ಅವ್ನಿಗೆ ಆಸೆ. ಅದ್ರಲ್ಲಿ ಒಂದು 8 ಹಸುನೂ ಕಟ್ಟಿದ್ದ. ಹಸುಗಳು ಕಂಡ್ರೆ ತುಂಬ ಇಷ್ಟ. ಒಂದು ಹಸುನು ಇಲ್ಲಿ ತಂದು ಕಟ್ಟಿದ್ದ, ಇಲ್ಲೇ ಕೊಟ್ಟಿಗೆ ಮಾಡಿ. ಆಮೇಲೆ ನಾಯಿಗಳು ಕಂಡ್ರು ಇಷ್ಟ. ನಾಯಿಗೋಸ್ಕರ ಒಂದು ಸೈಟ್ನೇ ಕೊಟ್ಬಿಟ್ಟಿದ್ದಾನೆ. 40,000 ರೂಪಾಯಿ. ಯಾಕೋ ಹಿಂಗೆ ಮಾಡಿದೆ ಅಂದರೆ, ಅಮ್ಮ ಜಿಮ್ ಮಾಡಿಬಿಟ್ಟು ನಂಗೆ 40,000 ರೂಪಾಯಿ ಆಯಿತು, ಸೈಟ್ ಕೊಟ್ಬಿಟ್ಟು ತಗೊಂಡೆ ನಾಯಿನ ಅಂತ. ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ. ಬೈಲಿಲ್ವಾಗ ನೀವೇನಿದ್ರು? ಅಯ್ಯೋ ಸೈಟ್ ಕೊಟ್ಬಿಟ್ಟಿದ್ದೆಲ್ಲೋ ನಾಯಿಗೋಸ್ಕರ ಅಂತಂದ್ರೆ, ಅಮ್ಮ ಸುಮ್ಮನೆ ಇದ್ಬಿಡೇಮ್ಮ, ನನ್ನ ಇಷ್ಟ ಆ ಥರ. ತಿಂಡಿ ತಿನಿಸು ತಿನ್ನೋದ್ರಲ್ಲಿ ಏನಿಷ್ಟ ಅವ್ರಿಗೆ? ಏನಾದ್ರು ಊಟ ಮಾಡ್ತಾನೆ, ಆ ಥರ ಏನಿಲ್ಲ. ಆ ಥರ ಜಂಬ ಇಲ್ಲ ಇಲ್ಲ, ಏನೇ ಆಗಲಿ ಆ ಥರದ್ದೆಲ್ಲ ಜಂಬ ಪಡಲ್ಲ. ಯಾವ್ದು ಕೊಟ್ಟರು ಊಟ ಮಾಡ್ತಾನೆ. ಅವ್ರಿಗಿಷ್ಟ ಅಂತ. ಆಮೇಲೆ ಬಡತನದಲ್ಲಿ ಹೋದ್ರೆ ಅವ್ರ ಮನೇಲಿ ಇದೆಯೋ ಇಲ್ಲೋ ಅನ್ನೋದು ಅವನಿಗೆ ಆ ಥರ. ಮೊದಲಿಂದನೂ ಅಷ್ಟೇ, ಚಿಕ್ಕದಿಂದನೂ ಇದುವರೆಗೂ ನಾವು ಅನ್ನ ಕಲ್ಸ್ಕೊಟ್ರೆ ಊಟ ಮಾಡ್ತಾನೆ. ನಾನು ಅಮ್ಮನೇ ಕಲ್ಸ್ಕೊಡ್ಬೇಕು ಈಗಲೂ ಕೂಡ. ಆ ಥರ ಸಾಕಷ್ಟು ಸಂದರ್ಭದಲ್ಲಿ ನಾನು ಮೊದಲನೇ ಸರಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರು ಭಾವುಕರಾಗ್ತಿದ್ರು ಅವ್ರ ತಂದೆ ನೆನ್ಕೊಂಡು. ತಂದೆ ಮತ್ತು ಮಗನ ಬಾಂಧವ್ಯ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಅದೇನೆ ನಮ್ಮ ಅಪ್ಪನೇ ಗುರುಗಳು. ಇಡೀ ಪ್ರಪಂಚನೇ ನೋಡ್ತಾ ಇದೆ ಕಣಮ್ಮ. ಫೋನ್ ಮಾಡಿದಾಗೆಲ್ಲ ಇಡೀ ಪ್ರಪಂಚನೇ ನೋಡಿ, ನಮ್ಮ ಅಣ್ಣನೇ ನೋಡೋಕ್ಕಿಲ್ಲ ಅಂತ ಹೇಳ್ಕೊತಾನೆ. ಅವರು ಪ್ರತಿ ಸರಿ ರಾಮನ್ನ ಕೆತ್ತಬೇಕಾದ್ರೂ ಹೇಳ್ತಿದ್ರಂತೆ, ನನ್ನ ತಂದೆ ಅಂತ ಹೇಳಿ. ಅಷ್ಟು ಫೀಲ್ ಮಾಡ್ತಿದ್ರು. ಅದೇ ಇನ್ನ ಫೀಲಿಂಗ್ ಅವ್ನಿಗೆ ಮನ್ಸಿಗೆ ಹಿಡಿದ್ಬಿಟ್ಟಿದೆ. ಇಡೀ ಪ್ರಪಂಚನೇ ನೋಡ್ತಾ ಇದೆ, ನಮ್ಮ ಅಪ್ಪನೇ ಇಲ್ಲ ಕಣಮ್ಮ. ಲಾಲ್ ಬಹದ್ದೂರ್ ಸರ್ ಇದು ಮಾಡಿದಾಗ, ಸುಭಾಷ್ ಚಂದ್ರ ಬೋಸ್ ಮಾಡಿದಾಗ, ಅಮ್ಮ ಅಣ್ಣನೇ ಇಲ್ಲ, ನಾನೇ ಬರ್ತೀನಿ ನಡೆಯಪ್ಪ ನೋಡ್ತೀನಿ ಅಂತ ಕರ್ಕೊಂಡು ಹೋದ. ಆವಾಗ ಅಮ್ಮ ಸರಿ ಇದೆ ಅಮ್ಮ, ಏನೋ ಅಣ್ಣನ ಹೆಸರು ಉಳಿಸ್ತಿಲ್ಲ ಬಿಡಪ್ಪ ಅಂತ. ಮನೇಲೆಲ್ಲ ಹೆಂಗಿದ್ರು ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಎಲ್ಲಮ್ಮ? ಎಲ್ಲರ ಜೊತೆಲ್ಲ ಅಲ್ಲಿದ್ರು ಅಮ್ಮ, ಯಾರು ಬಂದರು, ಯಾವ್ರು ಫೋನ್ ಮಾಡಿದ್ರಮ್ಮ, ಅವ್ರು ಫೋನ್ ಮಾಡಿದ್ರಮ್ಮ, ಎಲ್ಲರದಲ್ಲೂ ಚೆನ್ನಾಗಿರ್ತಾನೆ. ಆ ಥರ ಒಬ್ಬರು ಬೇರೆ ಆಗ್ಬಾರ್ದು ಅವನಿಗೆ, ಎಲ್ಲ ತುಂಬ್ದಂಗಿರ್ಬೇಕು. ಮೊದಲಿಂದ ಚಿಕ್ಕದ್ರಿಂದನೂ ಅಷ್ಟೇ. ಮೇಡಮ್, ಕಳೆದ 6 ತಿಂಗಳಿಂದ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ರಿ, ತುಂಬಾ ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ರಿ ಮೇಡಮ್. ಸಂಕ್ರಾಂತಿಗೂ ಕೂಡ ಬಂದಿರಲಿಲ್ಲ. ಮಗ ಹುಟ್ಟಿದಾಗ ಹೇಗೆ ಮೇಡಮ್ ಇರ್ತಿದ್ರಾ, ಹೇಗೆ? ಈ ಮಗ ಹುಟ್ಟಿದ್ದು 1 ತಿಂಗಳು 1.5 ತಿಂಗಳು ಆದ್ಮೇಲೆ ಬಂದು ನೋಡ್ಕೊಂಡು ಹೋಗಿದ್ರು. ಅವಾಗ ಸುಭಾಷ್ ಚಂದ್ರ ಬೋಸ್ ಮಾಡ್ತಿದ್ರು. ನಾವು 4 ತಿಂಗಳು ಮಗುನ ಎತ್ಕೊಂಡು ಡೆಲ್ಲಿ ಫಂಕ್ಷನ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಬಂದು ಮತ್ತೆ ಇದು ಅಯೋಧ್ಯೆ ಅದು ಕೆಲಸ. ಸೊ ಅವ್ನು ಬೆಳೆದಿರೋದು, ನಡೆದಿರೋದು, ಮಾತಾಡಿದ್ದು ಏನು ನೋಡಿಲ್ಲ. ಅವ್ರು ಹೇಳ್ತಿದ್ರು ಮೇಡಮ್, ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ, ನಂಗೆ 6 ತಿಂಗಳು ಊಟಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗೋಯ್ತು. ಅಲ್ಲಿ ಊಟ ಇಂದು ನಾನು ತಿಂತಿದ್ದು ಊಟ ತಿನ್ನಕ್ ಆಗಿರ್ಲಿಲ್ಲ, ಅದೊಂದು ಫೀಲ್ ಆಗ್ತಿತ್ತು ಅಂತ ಹೇಳಿ. ಏನ್ ಇಷ್ಟ ಮೇಡಮ್ ಅವ್ರಿಗೆ? ಊಟದಲ್ಲಿ ಯಾವತ್ತೂ ಅವ್ರು ಅದ್ ಬೇಡ ಇದ್ ಬೇಡ ಅಂದಿಲ್ಲ. ಒಂದು ಚಪಾತಿ ತಿಂದು ನಮ್ಮ ಸೌತ್ ಇಂಡಿಯನ್ಸ್ಗೆ ರೈಸೇ ಮೇನ್ ಅಲ್ವಾ ಸರ್. ಅದು ಚಪಾತಿ ದಿನ 3 ಹೊತ್ತು ತಿನ್ನುವಾಗ ಇದು ಒಂಥರ ಫುಡ್ ಅಲರ್ಜಿ ಏನೋ ಆಯ್ತು ಅವ್ರಿಗೆ, ಅಷ್ಟೇ, ಇನ್ನೇನಿಲ್ಲ. ಈ ಯಾವುದು ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ಹೇಳ್ದವ್ರೆ ಅಲ್ಲ. ಎಲ್ಲ ಮಗ ಮತ್ತೆ ಮಗಳ ಜೊತೆ ಹೇಗಿರ್ತಾರೆ ಮೇಡಮ್? ಅವರಿಬ್ರು ಅವ್ರ ಜೀವ, ಅವ್ರಿಗೂ ಅಪ್ಪ ಅಂದರೆ ಜೀವ. ನಾನಿಲ್ದಿದ್ರು ಪರವಾಗಿಲ್ಲ, ಅಪ್ಪ ಬೇಕು ಅಂತ ಅವರಿದ್ರೆ ಅವ್ರ ಹತ್ರನೇ ಅಂಟ್ಕೊಂಡಿರ್ತಾರೆ ಇಬ್ರು. ಸಂಕ್ರಾಂತಿ ಹಬ್ಬ ನೆನ್ನೆ ಆರತಿ ಎಲ್ಲ ಮಾಡಿದ್ರಲ್ಲ, ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿದ್ರ, ಹೇಗೆ ಖುಷಿ ಪಟ್ರ? ಹೇಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಹೇಳಿದ್ರು. ನಾವು ಆರತಿ ಮಾಡೋಷ್ಟರಲ್ಲಿ ಎಲ್ಲರೂ ಕಾಯ್ತಿದ್ರಲ್ಲ, ಯಾವುದು ಮಿಸ್ ಆಗೋಯ್ತು. ಆಮೇಲೆ ರಾತ್ರಿ ಎಲ್ಲ ಮಾತಾಡಿ ನಿಮ್ ಹಸ್ಬೆಂಡ್ ಏನ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ರ? ಹೇಗೆ ಮಿಸ್ ಮಾಡ್ಕೊಳ್ತೀರ? ಮಿಸ್ ಅಂತೂ ಮಾಡ್ಕೊಂಡೆ. ಯಾರೇ ಫ್ಯಾಮಿಲಿಯಲ್ಲಿ ಯಾರೇ ಹೋದ್ರೂ ಮಿಸ್ ಮಾಡ್ಕೊಳ್ತೀವಿ. ಬಟ್ ಇದು ಇನ್ನ ಜಾಸ್ತಿನೇ ಮಾಡ್ಕೊಳ್ತೀವಿ. ಯಾವತ್ತು ಬರ್ತೀನಿ ಅಂತ ಹೇಳಿದಾರೆ ಮೇಡಮ್? 25 ಏನೋ ಹೇಳಿದ್ರು, ನೋಡುವ, ಕಾಯ್ತಾ ಇದೀವಿ. ನಿಮ್ಮ ಹತ್ರ ಮೇಡಮ್ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳ್ತಿದ್ರು ಮೇಡಮ್, 1,200 ಚಿತ್ರಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಒಂದೊಂದು ಫೋಟೋಗಳು ಕೂಡ ಒಂದೊಂದು ರೂಪ ಬರ್ತಿದ್ದು. ಫೈನಲ್ ರೂಪ ಬಂದಾಗ ನನ್ನ ವೈಫ್ಗೂ ಕೂಡ ನಾನು ತೋರಿಸಿದ್ದೆ, ಖುಷಿ ಪಡ್ತಿದ್ರು ಅಂತ ಹೇಳಿ. ನೋಡಿದ್ರಲ್ಲ ಮೇಡಮ್, ಹೇಗೆ ಅನಿಸ್ತಿತ್ತು ಮೇಡಮ್ ಆ ಫೋಟೋ ನೋಡಿದ್ರೆ? ಅದೇ ತುಂಬ ಆ ಕಣ್ಣು ನೋಡ್ತಿದ್ರೇನೆ ದೇವರು ನಿಂತಿದ್ದಾರೆ, ನಮ್ಗೆ ಕರೀತಾ ಇದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಲೇ ಅನಿಸ್ತದೆ ಸರ್. ಅದು ತುಂಬ ಆ ಕಳೆ, ಆ ಮುಖಕಲೆ, ಲಕ್ಷಣ ಎಲ್ಲ ತುಂಬ ಅದ್ಭುತವಾಗಿದೆ. ಒಟ್ಟಲ್ಲಿ ಧನ್ಯತಾ ಭಾವ ಇದೆ ಮೇಡಮ್. ಅದು ಡಿವೈನ್ ಲುಕ್ ಅಂತಾರಲ್ಲ, ಅದು ಇವಾಗ ಮಗುನ ನೋಡಿದ್ರು ಮಗು ಥರ ಅಲ್ಲ, ದೇವ್ರ ಥರನೇ ಕಾಣಿಸ್ತದೆ ಸರ್.
ಇದಿಷ್ಟು ಅರುಣ್ ಯೋಗಿರಾಜ್ ಅವರ ತಾಯಿ ಹಾಗೂ ಪತ್ನಿಯವರ ಮನದಾಳದ ಮಾತುಗಳು. ನನ್ನ ಪತಿ ಅರಳಿಸಿರುವಂತಹ ಶ್ರೀರಾಮ್ ಲಲ್ಲನನ್ನ ಇಡೀ ದೇಶ ಕಣ್ತುಂಬಿಕೊಳ್ಳಿಕ್ಕೆ ಕಾತರದಿಂದ ಕಾದಿದೆ. ನನ್ನ ಮಗ ಅರಳಿಸಿರುವಂತಹ ಆ ಶ್ರೀರಾಮ್ ಲಲ್ಲಾ ಮೂರ್ತಿಯನ್ನ ಕೋಟ್ಯಾಂತರ ಜನ ಕೈ ಮುಗಿತಾರೆ ಅನ್ನೋದೇ ನನಗೆ ಖುಷಿ ಕೊಡುವ ವಿಚಾರ ಅಂತ ಹೇಳಿ ಭಾವುಕ ಹಾಗೂ ಧನ್ಯತಾ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.